ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಮಾಡೋಣ ಹಸಿ ಅರಿಶಿಣದಿಂದ ಉಪ್ಪಿನಕಾಯಿ. ಹಸಿ ಅರಿಶಿಣ ಉಪ್ಪಿನಕಾಯಿ ತಿನ್ನೋದ್ರಿಂದ ತುಂಬ ಲಾಭಗಳಿದೆ. ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತೆ, ಆಂಟಿಸೆಪ್ಟಿಕ್ ಆಗಿ ಇದೆ, ಗ್ಯಾಸ್ ಕೂಡ ಕಡಿಮೆ ಆಗುತ್ತೆ ಬಾಡಿಯಲ್ಲಿ. ನಾನು ನಮ್ಮ ಗಾರ್ಡನಲ್ಲಿ ಅರಿಶಿಣ ಬೆಳೆದಿತ್ತು, ಅದೇ ಅರಿಶಿಣದಿಂದ ನಾನು ಮಾಡ್ತಾ ಇದ್ದೀನಿ. 1 ಕಪ್ ಅರಿಶಿಣ ತೊಗೊಳ್ಳಿ, ಕಟ್ ಮಾಡಿ, ಅದು ನೀರಿನ ಅಂಶ ಇರಬಾರ್ದು. ಕಟ್ ಮಾಡಬೇಕಾದ್ರೆ ಎಲ್ಲ ಡ್ರೈ ಆಗಿ ಬಟ್ಟೆಯಲ್ಲಿ ಒರೆಸ್ಕೊಂಡು ತೊಗೊಳ್ಳಿ. ಆಮೇಲೆ 1 ಕಪ್ಪು ಅರಿಶಿಣ ತೊಗೊಂಡ್ರೆ ಅರ್ಧ ಕಪ್ಪಷ್ಟು ಹಸಿ ಶುಂಠಿ, ಅದು ಕೂಡ ಡ್ರೈ ಮಾಡಿರಬೇಕು, ಒರೆಸಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, 1 ಟೇಬಲ್ ಸ್ಪೂನು ನಾನು ಮೆಂತ್ಯಕಾಳು ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನು ಸಾಸಿವೆ ತೊಗೊಂಡಿದ್ದೀನಿ, ಸ್ವಲ್ಪ ಇಂಗು ತೊಗೊಂಡಿದ್ದೀನಿ. ಒಂದು ಪಾತ್ರೆ ತೊಗೊಳ್ಳಿ, ಆ ಪಾತ್ರೆ ಒಳಗೆ ಸಾಸಿವೆ ಹಾಕೊಳ್ಳಿ. ಆ ಸಾಸಿವೆ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಹುರಿಬೇಕು. ಚಟಪಟ ಅಂದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದು ಹಾಗೆ ತಿರುವಾಡಿ. ಆಮೇಲೆ ಮೆಂತ್ಯಕಾಳು ಹಾಕ್ಕೊಳ್ಳಿ. ಮೆಂತ್ಯಕಾಳನ್ನು ತುಂಬ ಹುರಿಬಾರ್ದು, ಇಲ್ಲಾಂದರೆ ಅದು ಕಹಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ತಣ್ಣಗಾಗಕ್ಕೆ ಬಿಡಿ. ಮತ್ತು ನಾನು ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ತೊಗೊಂಡು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಯಾವುದೇ ಕುಕ್ಕಿಂಗ್ ಆಯಿಲ್ ತೊಗೊಳ್ಳಿ, ಸಾಸಿವೆ ಎಣ್ಣೆ ತೊಗೊಂಡೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಮಿಕ್ಸಿ ಜಾರ್ ಒಳಗೆ ನಾವು ಹುರಿದಿರುವಂಥ ಸಾಸಿವೆ, ಮೆಂತ್ಯಕಾಳು, ಹಿಂಗು ಹಾಕಿ ತರಿಯಾಗಿ ರುಬ್ಬಬೇಕು. ತುಂಬ ಪೇಸ್ಟ್ ಮಾಡ್ಕೋಬೇಡಿ, ತರಿಯಾಗಿರಲಿ. ಆಮೇಲೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ, ಅದರೊಳಗೆ ಕಟ್ ಮಾಡಿರೋಂಥ ಅರಿಶಿಣ ಹಾಕ್ಕೊಳ್ಳಿ, ಶುಂಠಿ ಹಾಕ್ಕೊಳ್ಳಿ, ಅಚ್ಕಾರ ಪೌಡ್ರ್ ಹಾಕ್ಕೊಳ್ಳಿ, ಉಪ್ಪು ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಬೇಕಾದ್ರೂ ಹಾಕ್ಕೋಬೋದು, ಬೆಲ್ಲ ಹಾಕ್ಕೋಬೋದು, ನಾನು ಇಲ್ಲಿ ಹಾಕ್ತಾ ಇಲ್ಲ. ಆಮೇಲೆ ಇದು ಪೌಡ್ರ್ ಮಾಡಿರುವಂಥದ್ದು ಹಾಕಬೇಕು. ಮತ್ತು ಈ ಲಿಂಬೆಹಣ್ಣು ಜ್ಯೂಸನ್ನ ಹಾಕ್ಕೋಬೇಕು. ನಾನಿಲ್ಲಿ ಅರ್ಧ ಕಪ್ಪಷ್ಟು ಲಿಂಬೆಹಣ್ಣು ಜ್ಯೂಸ್ ತೊಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಬಿಸಿ ಮಾಡಿ ತಣ್ಣಗಾಗಿರುವ ರೂಮ್ ಟೆಂಪ್ರೇಚರ್ನಲ್ಲಿರುವ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನಿಮಗೆ ಜಾಸ್ತಿ ಉಳಿಬೇಕಂದ್ರೆ ಲಿಂಬೆಹಣ್ಣು ರಸ ಜಾಸ್ತಿ ಹಾಕ್ಕೋಬೋದು. 2-3 ತಿಂಗಳು ಇಟ್ಕೊಂಡು ಆರಾಮ್ಸೆ ತಿನ್ನಬಹುದು. ವರ್ಷಗಂಟ್ಲೆನೂ ಇರುತ್ತೆ. ಆದರೆ ನೀರಿನ ಅಂಶ ಏನೂ ಹಚ್ಚಬಾರ್ದು. ತುಂಬ ಆರೋಗ್ಯಕರವಾದದ್ದು, ಟೇಸ್ಟಿ, ಹೆಲ್ದಿ. ಮಕ್ಕಳಿಗೆಲ್ಲ ಕೊಡ್ಬೋದು, ಕಫ ಎಲ್ಲ ಕಡಿಮೆ ಆಗುತ್ತೆ. ಇಲ್ಲಿ ನೋಡಿ, ಜಾರು ಒಣಗಿರಬೇಕು, ಬಿಸಿಲಲ್ಲಿ ಒಣಗಿಸಿ. ಅದರಲ್ಲಿ ಏನಾದ್ರು ಬ್ಯಾಕ್ಟೀರಿಯಾ ಏನೂ ಇರಬಾರ್ದು. ತೊಳೆದಿರುವಂಥದ್ದು ಬಿಸಿಲಿಗೆ ಒಣಗಿಸಿರುವಂಥ ಜಾರಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಏರ್ ಟೈಟ್ ಮಾಡಿ 4-5 ದಿನ ಆದಮೇಲೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹೇಗಾಗಿದೆ ಅಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.